ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಒಂದು ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪರಿಹಾರನ ನೀವು ಮಾಡ್ಕೊಂಡಿದ್ರೆ, ನೀವು ಏನಾದರೂ ಮನೆಯಲ್ಲಿ ಚಿನ್ನ ಅಥವಾ ಯಾವುದಾದ್ರೂ ವಸ್ತು ಅಥವಾ ದುಡ್ಡು ಏನಾದರೂ ಇಟ್ಟು ಎಲ್ಲಾದರೂ ಕಳ್ಕೊಂಡ್ಬಿಟ್ಟು ಅದು ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ, ಈ ಒಂದು ಸಿಂಪಲ್ ಪರಿಹಾರವನ್ನು ಮಾಡಿ ಜಸ್ಟ್ 70 ಅವರ್ಸಲ್ಲಿ ನಿಮ್ಮ ಕೈಗೆ ಅದು ಸಿಕ್ಕೇ ಸಿಗುತ್ತೆ, ಅದು ನಿಮ್ಮ ಕೈ ಸೇರುತ್ತೆ. ತುಂಬಾ ಸಿಂಪಲ್ ಆದಂತಹ ಒಂದು ಪರಿಹಾರ. ಆದರೆ ಇದು ನಿಮ್ಮ ಮನೆಯಲ್ಲಿ ಕಳೆದೋಗಿರಬೇಕು. ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಆಗಲಿ ನೀವು ಹಿಟ್ಟು ಮರ್ತಿದ್ರೆ, ಅದು ಕಳೆದು ಹೋಗಿದ್ದರೆ, ಇಟ್ಬಿಟ್ಟು ಸಿಗ್ತಾ ಇಲ್ಲ ಅಥವಾ ಎಡಗೈಲಿ ಎಲ್ಲೋ ಇಟ್ಬಿಟ್ಟಿದ್ದೀವಿ ಅದು ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ ಜಸ್ಟ್ ಈ ಒಂದು ಸಿಂಪಲ್ ರೆಮಿಡಿಯನ್ನು ನೀವು ಮಾಡ್ಕೊಳ್ಬಹುದು. ಖಂಡಿತವಾಗಿಯೂ ಇದು ಬೇಗ ನಿಮಗೆ ಸಿಕ್ಬಿಡುತ್ತೆ. ಇದನ್ನು ನೀವು ಯಾವ ದಿನ ಆದರೂ ಮಾಡ್ಕೊಳ್ಬೋದು, ಓಕೆನಾ. ಅದರಲ್ಲೂ ನಿಮ್ಮ ಮನೆ ದೇವರ ವಾರ ಏನಿರುತ್ತಲ್ಲ ಆ ದಿನ ಮಾಡಿಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು. ಇದಕ್ಕೆ ಬೇಕಾಗಿರೋದು ಜಸ್ಟು ಒಂದು ವೈಟ್ ಕರ್ಚಿಪ್ ತೊಗೊಳ್ಳಿ, ಓಕೆನಾ. ಒಂದು ವೈಟ್ ಕರ್ಚಿಪ್ನ ತೊಗೊಂಡು ನೀವು ಅದಕ್ಕೆ ₹1 ಕಾಯಿನ್ನ ಇಡಬೇಕು. ಬಿಳಿ ಕರ್ಚಿಪ್ ಇರ್ಬೋದು ಅಥವಾ ಯಾವುದಾದ್ರೂ ಬಿಳಿ ಬಟ್ಟೆ ತೊಗೊಳ್ಳಿ. ತಗೊಂಡು ಅದಕ್ಕೆ ₹1 ಕಾಯಿನ್ನ ಇಟ್ಬಿಟ್ಟು 3 ಗಂಟೆನ ಹಾಕಿ, ಓಕೆನಾ. 3 ಗಂಟೆ ಹಾಕಿಬಿಟ್ಟು ಕೈಯಲ್ಲಿ ಅದನ್ನು ನೀವು ಇಟ್ಕೊಳ್ಬೇಕು. ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಮನೆ ದೇವ್ರನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಓಕೆನಾ. ಚೆನ್ನಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಕೈಯಲ್ಲೇ ಹಿಡ್ಕೊಂಡು, ನೀವು ಆ ಗಂಟನ್ನು ಕೈಯಲ್ಲೇ ಹಿಡ್ಕೊಂಡು ನೀವು ಹೇಳ್ಕೊಳ್ಳೋದ್ರಿಂದ ಇದು ಹಾಗೆ ಮಾಡಬೇಕು. ತಟ್ಟೆಲಿ ಇಟ್ಟು ಬೇಡ್ಕೊಳ್ಳೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಕೈಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ನನ್ನ ವಸ್ತು ಕಳೆದು ಹೋಗಿದೆ, ನನಗೆ ಮನೆಯಲ್ಲೇ ಕಳೆದು ಹೋಗಿರೋದು, ನನ್ನದು ಹಿಟ್ಟು ಅದು ನನಗೆ ಸಿಗ್ತಾ ಇಲ್ಲ, ಅಥವಾ ಮನೇಲಿ ಬೇರೆ ಯಾರಾದರೂ ಹಿಟ್ಬಿಟ್ಟು ಅದು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅದು ಮನೆಯಲ್ಲೇ ಕಳೆದು ಹೋಗಿದ್ದರೆ ಅದು ನಮಗೆ ಬೇಗನೆ ಸಿಗಲಿ, ಒಂದು 70 ಗಂಟೆಯಲ್ಲಿ ಸಿಗಲಿ ಅಂತ ಹೇಳಿಬಿಟ್ಟು ನೀವು ಅದನ್ನ ಕೇಳ್ಕೊಳ್ಬೇಕು. ಕೇಳಿಕೊಂಡು ನಂತರ ಆ ಒಂದು ಏನು ಕಟ್ಟಿರ್ತೀವಲ್ಲ ನೀವು ಆ ಮುಡಿ, ಸೊ ಅದನ್ನು ದೇವರಿಗೆ ಅರ್ಪಿಸಬೇಕು. ಸೊ ಈ ರೀತಿ ನೀವು ಅರ್ಪಿಸಿದ್ರಿ ಅಂತಂದರೆ ಆ ಒಂದು 70 ಅವರ್ ನೋಡಿ, ಸೊ ನಿಮ್ಮ ಕಳೆದು ಹೋಗಿರುವಂತಹ ವಸ್ತು ನಿಮ್ಮ ಕೈ ಸೇರುತ್ತೆ. ನೀವೆಲ್ಲೇ ಇಟ್ಟಿದ್ರೂ ಅದು ನಿಮಗೆ ಸಿಗುತ್ತೆ. ಅಥವಾ ಬೇರೆಯವ್ರು ಯಾರಾದರೂ ಮನೇಲಿ ಇಟ್ಟು ಕಳೆದೋಗಿದ್ರು, ತುಂಬ ದಿನಗಳಿಂದ ಸಿಗ್ತಾ ಇಲ್ಲ, ಇಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತಂದರೂ ಸಹ ಈ ಒಂದು ಚಿಕ್ಕ ರೆಮಿಡಿಯನ್ನು ಮಾಡ್ಕೊಳ್ಬಹುದು. ಇಷ್ಟನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಒಂದು ವೇಳೆ ಅದು ಮನೆಯಲ್ಲೇ ಕಳೆದು ಹೋಗಿದ್ದರೆ, ಬೇರೆ ಯಾರೋ ಅದನ್ನ ತೊಗೊಂಡು ಹೋಗದೆ ನಿಮ್ಮ ಮನೆಯಲ್ಲೇ ಇಟ್ಟು ನಿಮ್ಗೆ ಸಿಗ್ತಾ ಇಲ್ಲ ಅಂತ ಅನ್ನೋದು ಆದರೆ, ಖಂಡಿತವಾಗಿಯೂ ಈ ಒಂದು ರೆಮಿಡಿನ ನೀವು ಮಾಡಿಕೊಳ್ಳೋದ್ರಿಂದ ನೀವು ಏನು ಕಳ್ಕೊಂಡಿರ್ತೀರಲ್ಲ, ಅದು ಏನೇ ಆಗಿರಲಿ, ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಒಡವೆ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಏನೇ ವಸ್ತು ಆಗಿರ್ಬೋದು. ಕೆಲವೊಬ್ಬರು ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಬಂದು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ ಅಂತ ಕೂಡ ನಾವು ಕೆಲವೊಮ್ಮೆ ಹುಡುಕ್ತಾ ಇರ್ತೀವಿ ನೋಡಿ. ಸೊ ಆ ಥರ ಡಾಕ್ಯುಮೆಂಟ್ಸ್ ಈ ಥರ ಎಲ್ಲನೂ ಅಷ್ಟೇ ಎಲ್ಲಾದರೂ ಇಟ್ಬಿಟ್ಟು ನಿಮ್ಗೆ ಸಿಗ್ತಾ ಇಲ್ಲ ಅಂತ ಅನ್ನೋ ಸ್ಥಿತಿನಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾದಾದರೂ ₹1 ಕಾಯಿನ್ನ ನೀವು ದೇವರಿಗೆ ಇಡಬೇಕು. ಅದಾದಮೇಲೆ ₹1 ಏನು ಮಾಡಬೇಕು ಅಂತಂದರೆ, ದೇವಸ್ಥಾನದ ಅಂದರೆ ನಿಮ್ಮ ಮನೆ ದೇವ್ರು ಇರ್ತದಲ್ಲ, ಉಂಡಿಗೆ ನೀವು ದೇವಸ್ಥಾನಕ್ಕೆ ಹೋದಾಗ ತೊಗೊಂಡೋಗ್ಬಿಟ್ಟು ದೇವರಿಗೆ ಉಂಡಿಗೆ ಹಾಕಿ, ಅಥವಾ ₹1ಗೆ ಇನ್ನೂ ಸ್ವಲ್ಪ ಏನಾದರೂ ಸೇರಿಸಿ ಅರಿಶಿನ ಕುಂಕುಮ ಅಥವಾ ಊದ್ಬತ್ತಿ ಅಥವಾ ಕರ್ಪೂರ ಏನಾದರೂ ದೇವರಿಗೆ ಅರ್ಪಿಸಬೇಕಾಗುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ. ಜಸ್ಟ್ ಸಿಂಪಲ್ ರೆಮಿಡಿ. ಇದನ್ನು ನೀವು ಬೇರೆ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಯಾರಾದರೂ ಕಳ್ಕೊಳ್ಳೋದು ಸಿಗ್ತಾ ಇಲ್ಲ ಅಂತಂದರೆ ಅಂಥವ್ರಿಗೂ ಇದನ್ನು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ. ಯಾವತ್ತೇ ಆಗಲಿ ಈ ಥರ ವಸ್ತು ಕಳೆದೋಯ್ತು ಅಂತಂದಾಗ ನೀವು ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಒಂದು 3 ಡೇಸಲ್ಲಿ ಕಂಪ್ಲೀಟ್ ಆಗೋಷ್ಟರೊಳಗಡೆ ನಿಮ್ಮ ವಸ್ತು ಬಂದು ನಿಮ್ಮ ಕೈ ಸೇರಿರುತ್ತೆ, ಓಕೆನಾ ಫ್ರೆಂಡ್ಸ್. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗೆ ಆ್ಯಂಡ್ ರೆಮಿಡೀಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.